ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಹೋಗಬೇಕಾಗಿತ್ತು, ಅವ್ರ ಮನೆ ಬರ್ತಾ ಇತ್ತು. ಸೊ ಹಾಗಾಗಿ ಇವತ್ತು ನಾನು ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಗೆ. ಸೊ ನಂತರಲ್ಲಿ ಬ್ಲಾಕ್ ಇತ್ತು. ಬ್ಲಾಕ್ ಅಂದರೆ ತುಂಬ ಬ್ಲಾಕ್ ಅಲ್ಲ, ಮೂವೇಬಲ್ ಬ್ಲಾಕ್. ಮತ್ತು ನನ್ನದು ಫ್ಯೂಯಲ್ ಕೂಡ ಇರಲಿಲ್ಲ ಕಾರಲ್ಲಿ. ಮತ್ತು ಸಂಜೆ ನಾನು ಹೊರಟೆ ಮನೆಗೆ. ಯಾಕಂತ ಹೇಳಿದರೆ ನಾನು ಎಟ್ಟಿ ತೊಗೊಂಡಿದ್ದೆ. ಸೊ ಎಟ್ಟಿಯನ್ನು ಕೊಡಲಿಕ್ಕೋಸ್ಕರ ಮನೆಗೆ ಹೊರಟಿದ್ದೆ. ಅಲ್ಲಿ ನಮ್ಮ ವೃದ್ಧಿ ಬೇಬಿ ಇದ್ಲು. ಸೊ ವೃದ್ಧಿಗೆ ಹಾಯ್ ಅಂತ ಹೇಳ್ತಾ ಬಾಯ್ ಅಂತ ಹೇಳ್ತಾ ಹೋಗ್ತಾ ಇದ್ದೆ. ಅವಳನ್ನೊಟ್ಟಿಗೆ ಕಾರಲ್ಲಿ ಬರ್ತಾಳೆ, ಸ್ಕೂಟರಲ್ಲಿ ಬರ್ತಾಳೆ ಅಂತ ಹೇಳ್ತಾ ಇದ್ಲು. ಸೊ ನನಗೆ ಟಾಟಾ ಮಾಡಿ ಹೋದ್ಲು ಅವಳು. ಮತ್ತು ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಟ್ರೈನ್ ನಿಂತಿತ್ತು. ಸೊ ಟ್ರೈನಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ನಮ್ಮ ಪಯಣ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಫುಲ್ ರೋಡ್ ಸರಿ ಇರ್ತದೆ. ಸೊ ಆ ಒಂದು ಕೊಚ್ಚಿಯಾದ ರಸ್ತೆಯಲ್ಲಿ ನಾನು ನನ್ನ ಸ್ಕೂಟರ್ ಹೋಗುವಂತಹ ಅವಸ್ಥೆಯನ್ನು ನೋಡಿ. ಕಾರೆಲ್ಲ ಡರ್ಟಿ ಆಗಿತ್ತು. ಆಮೇಲೆ ನಾವು ಹೋದದ್ದು ಫಾರಮ್ ಮಾಲ್ನ ಮಿಂಚು ಹೌಸಿಗೆ. ಮಿಂಚು ಹೌಸ್ ಇಲ್ಲಿ ಇದ್ದರೆ ಮಿಂಚು ಇನ್ನೊಂದು ಕಡೆ ಇದ್ಲು. ಸೊ ಮಿಂಚುಗೆ ಹಾಯ್ ಹೇಳ್ತಾ ANI ಅವರಿಗೆ ಒಂದು ಬೈಟ್ ಕೊಡಲಿಕ್ಕಿತ್ತು. ಸೊ ANI ಅವರಿಗೆ ಮಿಂಚು ಹೌಸ್ ಬಗ್ಗೆ ಒಂದು ಬೈಟ್ ಕೊಡ್ತಾ ಇದ್ದೆ ನಾನು. ಅದಾದ ನಂತರ ಬೈಟ್ ಕೊಟ್ಟ ಒಂದು ಖುಷಿಗೆ ನನಗೆ ತಿಂಡಿ ತೆಗೆದುಕೊಟ್ರು ನಮ್ಮ ಕಲಿಮಣ್ಣ ಅವರು. ಸೊ ಇದು ನಮ್ಮ ಕಲಿಮಣ್ಣ ಅವರು. ಸೊ ಇವರು ನನಗೆ ಪಾನಿಪುರಿ ಮತ್ತು ಸ್ವೀಟ್ ಕಾರ್ನನ್ನು ತೆಗೆಸ್ಕೊಟ್ರು. ನಾನು ಚೆಂದ ಮಾಡಿ ತಿಂದೆ. ಆಮೇಲೆ ಒಂದಷ್ಟು ಅವ್ರ ಹತ್ರ ಮಾತುಕತೆ ಮಾತಾಡ್ತಾ ಇದ್ದೆ ನಾನು. ನೀವು ಯಾರು ಎಂತ ಕೆಲಸ? ನಿಮ್ದು ಮಾತ್ರ ಫಿಲ್ಟರ್ ಹಾಕಿದ್ದ? ಅಲ್ಲ, ಅದು ಫಿಲ್ಟರ್ ಅಲ್ಲ, ಅದು ನ್ಯಾಚುರಲ್. ಇಲ್ಲ, ನಿಜ. ಫಿಲ್ಟರ್ ಹಾಕಿದ್ದಾದ್ರೆ ನೀವು ಸಹ ಬರಬೇಕಲ್ಲ. ನೀವು ಕಪ್ಪಿದ್ದೀರಾ. ನೀವಲ್ಲಿ ಮೊನ್ನೆ ಹೆಣ ಹೊತ್ಲಿಕ್ಕೆ ಹೋದದಲ್ಲ, ಅಲ್ಲಿ ಕಪ್ಪಾದದು. ಅದಾದಮೇಲೆ ಪಾಂಡೇಶ್ವರ ಹತ್ರ ಇರುವಂತಹ ಮೌಸಿಯಲ್ಲಿ ತುಂಬ ಜನ ಕ್ಯೂ ನಿಂತಿದ್ರು. ನನಗೆ ಸಹ ಗೊತ್ತಿರಲಿಲ್ಲ ಯಾಕೆ ಕ್ಯೂ, ಏನೋ ಆಫರ್ ಉಂಟು ಅಂತ ಗೊತ್ತಿತ್ತು. I just got to know that Mousi is providing free availment on today, that is 18 September 2025 from 4 p.m. to 8 p.m. in Mangalore's outlet. So I am standing here. So you can see the crowd. ಇಲ್ಲಿ ನೋಡ್ತಾ ಇರ್ಬೋದು, ಸ್ಕೂಲಿಂದ ಡೈರೆಕ್ಟಾಗಿ ಮಕ್ಕಳು ಬಂದಿದ್ದಾರೆ. ಮೋಸ್ಟ್ಲಿ ಇವರು 4 ಗಂಟೆಗೆ ನಿಂತಿರಬೇಕು. ಸೊ ಈ ಕ್ಯೂ ಅಲ್ಲಿ ನಿಂತಿರ್ಬೇಕಾದ್ರೆ ಕ್ಯೂ ಮೂವ್ ಆಗ್ತಾ ಇತ್ತು, ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಏನು ತೊಂದರೆ ಇಲ್ಲ, ತುಂಬ ಜನ ಇದ್ರು. ದನೆ ಮರಳು ಜಾತ್ರೆ ಮರಳು ಹೇಳೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಾದಮೇಲೆ ಅಲ್ಲಿಯೇ ಪಕ್ಕದಲ್ಲಿ ಬೋಳಾಸ್ ಇತ್ತು. ಸೊ ಬೋಳಾಸಿಗೆ ಹೋಗಿ ಅಲ್ಲಿಂದ ಚಿಯಾ ಸೀಡ್ಸನ್ನು ನಾನೊಂದು ಪರ್ಚೇಸ್ ಮಾಡಿ ಬಂದೆ. ಸೊ ಫೈನಲಿ ಇದು ಕ್ಯೂ ಡೋರ್ ಸ್ಟೆಪ್ ತನಕ ಬಂದಿತ್ತು. ಫೈನಲಿ ಡೋರಲ್ಲಿ ಇನ್ನೇನು ರೆಡಿ ಆಗ್ತಾ ಉಂಟು. ಅಂದರೆ ಇದರಲ್ಲಿ ಒಂದಷ್ಟು ಜನ ನಮಗೆ ಲೈನಲ್ಲಿ ಬೇಕಾಗುವುದಿಲ್ಲ, ನಾವು ಹೋಗ್ತೇವೆ, ನಾವು ಇಷ್ಟ ಹೋಗ್ತೇವೆ, ಹಾಗಾಗಿ ಬೇಕು. ಸೊ ಅವಿಲ್ ಮಿಲ್ಕ್ ಎಲ್ಲ ತಿಂದಾದ ನಂತರ ಬರುವಾಗ ಪ್ರಾನ್ಸ್ ತೊಗೊಂಡು 200 ರುಪೀಸಿಗೆ 1 kg ಪ್ರಾನ್ಸ್ ಇತ್ತು. ಸೊ ಪ್ರಾನ್ಸ್ ಗೀ ರೋಸ್ಟ್ ಮತ್ತು ಇವತ್ತಿನ ಡಿನ್ನರಿಗೆ ಚಪಾತಿ ಸ್ಪೆಷಲ್ ಆಗಿತ್ತು. ಸೊ ಚಪಾತಿ ಮತ್ತು ಪ್ರಾನ್ಸ್ ಮಾಡಿ ತಿಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಕೀಪ್ ವಾಚಿಂಗ್ ಮೈ ವ್ಲಾಗ್.